ಜೀವಿಸಲು ಜೀವವಾಕ್ಯ. ಆಗ ದೇವರು ಸರ್ಪಕ್ಕೆ, ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದರು. ಇಲ್ಲಿ ಅವಿಧೇಯತೆಯಿಂದ ಬಿದ್ದು ಹೋದ ಮನುಷ್ಯನಿಗೆ ರಕ್ಷಕನ ಮೊದಲನೆಯ ವಾಗ್ದಾನವನ್ನು ಕೊಡಲಾಗಿದೆ. ಆತನು ಸ್ತ್ರೀಯಲ್ಲಿ ಜನಿಸುವನು. ಇಲ್ಲಿ ಪುರುಷನ ಬಗ್ಗೆ ಹೇಳಲಾಗಿಲ್ಲ. ಅಂದರೆ ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕನ್ಯೆಯಲ್ಲಿ ಜನಿಸುವನು ಎಂಬುದನ್ನು ಸೂಚಿಸುತ್ತದೆ. ರಕ್ಷಕನು ಸೈತಾನನ ತಲೆಯನ್ನು ಜಜ್ಜುವನು, ಅಂದರೆ ಆತನು ಸೈತಾನನನ್ನು ಮತ್ತು ಅವನ ಕ್ರಿಯೆಗಳನ್ನು ಅಳಿಸುವನು ಎಂಬ ವಾಗ್ದಾನವನ್ನು ದೇವರು ನುಡಿಯುತ್ತಿದ್ದಾರೆ. ಸತ್ಯವೇದದ ಕಡೆಯ ಪುಸ್ತಕದಲ್ಲಿ ಸೈತಾನನ ಅಂತಿಮ ನಾಶನವನ್ನು ನಾವು ನೋಡಬಹುದು. ಸರ್ಪವು ರಕ್ಷಕನ ಹಿಮ್ಮಡಿಯನ್ನು ಕಚ್ಚುವುದು, ಅಂದರೆ ಅವನು ಆತನನ್ನು ನೋಯಿಸುವನು ಮತ್ತು ಗಾಯಪಡಿಸುವನು, ಆದರೆ ಆತನನ್ನು ಹಾಳು ಮಾಡಲು ಅವನಿಂದ ಆಗುವುದಿಲ್ಲ. ರಕ್ಷಕನು ಗಾಯಗೊಳ್ಳುವುದು ಮಾನವನ ಒಳಿತಿಗಾಗಿಯೇ ಆಗಿದೆ.